ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ನಮ್ಮ ನಿರುತ್ತರ ಫಾರ್ಮ್ ಅಲ್ಲಿ ಇರಿಗೇಷನ್ ಸೆಟಪ್, ನೀರಾವರಿ ಹೇಗೆ ಸೆಟಪ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ನಾವು ಇದನ್ನ ಸೆಟಪ್ ಮಾಡೋ ಮೊದಲು ಸ್ವಲ್ಪ ರಿಸರ್ಚ್ ಮಾಡಿದ್ವಿ. ಅಂದ್ರೆ ಮೊದಲಿಂದ ಯೂಸ್ ಮಾಡ್ತಾ ಇರೋರು ಈ ಡ್ರಿಪ್ ಇರಿಗೇಷನ್ ಅಥವಾ ಬೇರೆ ಮೆಥಡ್ ಅದನ್ನೆಲ್ಲ ಬೇರೆ ಹತ್ರ ವಿಚಾರಿಸಿದ್ವಿ. ಸೊ ಡ್ರಿಪ್ ಇರಿಗೇಷನ್ನೇ ಫಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದರೆ ಸ್ವಲ್ಪ ಫೀಡ್ಬ್ಯಾಕ್ ಎಲ್ಲ ಕೇಳಿದ್ಮೇಲೆ ನಮ್ಗೆ ಏನ್ ಅನಿಸ್ತು, ಇದು ಸ್ವಲ್ಪ ಕಷ್ಟ ಅನಿಸ್ತು. ಅಂದ್ರೆ ಮೇಂಟೆನೆನ್ಸ್ ಕಷ್ಟ ಆಗ್ತಾ ಹೋಗುತ್ತೆ, ಯಾರು ಒಬ್ರು ಅದನ್ನ ನೋಡಕ್ ಇರ್ಲೇಬೇಕಾಗತ್ತೆ ಅಂತ. ಏನೇನ್ ಪ್ರಾಬ್ಲಮ್ ಆದ್ರಿಂದ ಅಂದ್ರೆ, ಈಗ ನಾವು ಡ್ರಿಪ್ ಎಳೆದ್ಮೇಲೆ ಎಲ್ಲಾ ಗಿಡಕ್ಕೂ ನೀರ್ ಹೋಗತ್ತಾ ನೋಡ್ಬೇಕು. ಯಾಕಂದ್ರೆ ನಿಮ್ ಬೋರ್ವೆಲ್ ಇಂದ ಏನಾದ್ರು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಅಂದ್ರೆ ಚಿಕ್ಕ ಕಲ್ಲಿನ ಪುಡಿ ಅಥವಾ ಮಣ್ಣು ಆತರ ಏನಾದ್ರು ಬರ್ತಾ ಇದ್ರೆ ಡ್ರಿಪ್ ಬೇಗ ಕಟ್ಕೊಳತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ಈಗ ನೀವು ಏನಾದ್ರು ಉಳುಮೆ ಏನಾದ್ರು ಮಾಡಿಸ್ಬೇಕು ಅಂದ್ರೆ ಆ ಪೈಪ್ ಸುತ್ತಕ್ಕೆ ತೆಗ್ದಿಡೋದಕ್ಕೆ ಒಂದು ಆಳು ಅಥವಾ ಯಾರೊಬ್ರು ಇರ್ಲೇಬೇಕಾಗತ್ತೆ. ಸೊ ಅದು ಒಂದು ಪ್ರಾಬ್ಲಮ್ಮು. ಅದಾದ್ಮೇಲೆ ಪಾಚಿ ಎಲ್ಲ ಕಟ್ಕೊಳತ್ತೆ. ಯಾಕಂದ್ರೆ ಅದು ಯಾವಾಗ್ಲೂ ಬಿಸಿಲಲ್ಲೇ ಇರೋದ್ರಿಂದ ನೀರಿದ್ದು ಎದುರಾಗೋದ್ರಿಂದ ಪಾಚಿ ಕಟ್ಕೊಳತ್ತೆ. ಪಾಚಿ ಬಂತು ಅಂದ್ರೆ ನಿಮ್ಮ ಆ ಡ್ರಿಪ್ ಇರಿಗೇಷನ್ ಹೋಲ್ಗಳೆಲ್ಲ ಮುಚ್ಚೋಗತ್ತೆ. ಅದನ್ನ ನೋಡ್ತಾ ಇರ್ಬೇಕಾಗತ್ತೆ. ತುಂಬಾ ಮ್ಯಾನ್ಯುಯಲ್ ವರ್ಕ್ ಜಾಸ್ತಿ ಇರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನಮ್ಮ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು. ಅಂದ್ರೆ ಈಗ ಏನ್ ಮಾಡ್ಬೋದು ಅಂದ್ರೆ, ಈಗ 1/2 ಇಂಚ್ ಪೈಪ್ನ ಎಲ್ಲಾ ಗಿಡದ ಹತ್ರನೂ ಮೇಲೆ ಎತ್ತಿ ಒಂದೂವರೆ ಅಡಿ ಅದಕ್ಕೊಂದು ಅಡಾಪ್ಟರ್ ಹಾಕಿ ಆ ನೀರು ಗಿಡದ ಹತ್ರನೇ ಬೀಳೋ ತರ ಮಾಡೋದು ಅಂತ. ಸೊ ಅದು ನಮ್ಗೆ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಮತ್ತೆ ಒನ್ ಟೈಮ್ ಸೆಟಪ್, ಅದೇನು ಪದೇ ಪದೇ ಏನು ಮಾಡ್ಬೇಕಾಗಿದ್ದಿಲ್ಲ ಅದಕ್ಕೆ. ಸೊ ನಾವೇನ್ ಮಾಡಿದ್ವಿ, ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಇಸ್ಕೊಂಡ್ವಿ. ಅವರು ತುಮಕೂರು ಹತ್ರದವರು. ಅವರು ಒಂದಿನ ಬಂದು ನೋಡಿ ಎಷ್ಟಾಗತ್ತೆ, ಎಷ್ಟು ಪೈಪ್ ಬೇಕಾಗತ್ತೆ, ಇದಕ್ಕೆ ಏನೇನ್ ಮೆಟೀರಿಯಲ್ಸ್ ಬೇಕಾಗತ್ತೆ ಅನ್ನೋದನ್ನೆಲ್ಲ ಮಾರ್ಕ್ ಮಾಡಿ ಕೊಟ್ಟು ಹೋದ್ರು. ಸೊ ಅವರು ಒಂದು 15-20 ಡೇಸ್ ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು. ಬರೋದ್ರಾಗ ನೀವು ನೆಲ ಎಲ್ಲ ಹೊಕ್ಕೆ ಎಲ್ಲ ಹೊಡ್ಸಿ ಎಲ್ಲ ನೀಟಾಗಿ ಮಾಡಿಟ್ಟಿರಿ ಅಂತ ಹೇಳಿದ್ರು. ಹಂಗೆ JCB ತರಿಸಿ ಪೈಪ್ಲೈನ್ ಹಾಕಕ್ಕೆ ಗುಂಡಿನೂ ಮಾಡಿಸಿ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ನಾವು ಮಾಡಿಸಿದ್ವಿ. ಸೊ ಹಂಗೆ ಒಂದು ವೀಕೆಂಡ್ ಪ್ಲಾನ್ ಮಾಡಿ ಅವರು ಬಂದ್ರು ಇಮಿಡಿಯೇಟ್ ಆಗಿ ಬಂದು ಎಲ್ಲ ಅಳತೆ ಮಾಡಿ ಪೈಪ್ ಹಾಕಕ್ಕೆ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಅವ್ರ ಜೊತೆನೆ ಟ್ರ್ಯಾಕ್ಟರ್ ತಂದಿದ್ರು. ಟ್ರ್ಯಾಕ್ಟರ್ ಇಂದಾನೆ ಅವರು ಪೈಪ್ ಹಾಕಕ್ಕೆ ಗುಂಡಿಗಳನ್ನ ಮಾಡಿ ಅದು ಪೈಪ್ನ ಅದಕ್ಕೆ ಹಾಕಿ ಎಳಿತಾರೆ. ಸೊ ಅದು ಹೆಚ್ಚು ಕಮ್ಮಿ ಒಂದೂವರೆ ಅಡಿ ನೆಲದೊಳಗೆ ಹೋಗುತ್ತೆ. ನೀವು ಈಗ ಅದ್ರ ಮೇಲೆ ಏನೇ ಟ್ರ್ಯಾಕ್ಟರ್ ತಗೊಂಡೋದ್ರು ಅಥವಾ ಏನೇ ಉಳುಮೆ ಮಾಡಿಸಿದ್ರು ನಿಮ್ ಒಳಗಡೆ ಇರೋ ಪೈಪಿಗೆ ಏನು ಆಗಲ್ಲ. ಆ ತರ ಸೆಟಪ್ ಅದು. ಸೊ ನಾವು ಪೈಪಿಗೂ ಆರ್ಡರ್ ಕೊಟ್ಟಿದ್ವಿ. ನೆಕ್ಸ್ಟ್ ಡೇ ಪೈಪ್ ಬಂತು. ಹಂಗೆ ಇವ್ರಿಗೆ ನಾವು ಗಿಡ ಹಾಕಕ್ಕೂ ಕಾಂಟ್ರಾಕ್ಟ್ ಕೊಟ್ಟಿದ್ವಿ. ಅವರು ಬಂದ್ ನೆಕ್ಸ್ಟ್ ಡೇ ಗಿಡನೂ ಬಂತು. ನಾವು KR ಪೇಟೆಯಿಂದ ಅಡಿಕೆ ಮತ್ತೆ ತೆಂಗು ತರಿಸಿದ್ವಿ. ಅದು ಆನ್ ಟೈಮ್ ತಂದು ಕೊಟ್ರು. ಸೊ ಎಲ್ಲ ಆಸ್ ಪರ್ ಪ್ಲಾನ್ ಆಯ್ತು. ಇವರು ಪೈಪ್ ಎಲ್ಲ ಹಾಕಿ ನೀರ್ ಬರುತ್ತೆ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಡೇ ಎಲ್ಲ ಅದಕ್ಕೂ ಗಿಡಗಳು ಹಾಕೊಂಡ್ ಬಂದ್ರು. ಎಲ್ಲೆಲ್ಲಿ ಪಾಯಿಂಟ್ ಇದೆಯೋ ಅಲ್ಲಿಗೆಲ್ಲ ಗಿಡ ಹಾಕೊಂಡ್ ಬಂದು ಚೆಕ್ ಮಾಡಿದ್ರೆಲ್ಲ ನೀರೆಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇತ್ತು. ಸೊ ನಾವು ಇದನ್ನ ಆಲ್ಮೋಸ್ಟ್ 2 years ಇಂದ ಯೂಸ್ ಮಾಡ್ತಾ ಇದೀವಿ. ನಮ್ಗೇನು ಇಶ್ಯೂ ಬಂದಿಲ್ಲ. 2-3 ಸತಿ ಪೈಪ್ ಕಟ್ಟಾಯ್ತು. ಈಗ ನಾವು ಬ್ರಷ್ ಕಟ್ಟರ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ತಾಗಿ 1-2 ಸತಿ ಪೈಪ್ ಕಟ್ಟಾಯ್ತು. ನಾವೇ ಅದಕ್ಕೆ ಕಾಲರ್ ಹಾಕೊಂಡ್ವಿ. ಯಾವ ಪ್ಲಂಬರ್ ಅಥವಾ ಈ ಸೆಟಪ್ ಮಾಡೋರು ಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೂ ಮಾಡ್ಕೋಬಹುದು. ಸೊ ಓವರ್ ಆಲ್ ಆಗಿ ಇದು ವರ್ತ್ ಅನ್ಸುತ್ತೆ. ಸ್ವಲ್ಪ ಲೇಬರ್ ಕಮ್ಮಿ ಬೇಕಾಗತ್ತೆ ಇದಕ್ಕೆ. ಯಾರು ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಥ್ಯಾಂಕ್ ಯು.